ಹಲೋ ಹಲೋ ಹೇಳಿ ಮೇಡಮ್. ಹಲೋ ಹಲೋ ಮೂರ್ತಿನಾ? ಹೌದು. ಏನಪ್ಪ ನಮ್ಮ ಮಗು ಬಾಯಿ ಬಂದಾಗ ಏನೋ ಬೈದಂತೆ. ಯಾರನ್ನ ಯಾರನ್ನ? ನಾವು ಯಾರನ್ನಾಗಿರ್ಲಿ ನಮ್ಮ ಹುಡುಗ ಅಂತ ಅಂದ್ರೆ ನಾನು ಯಾವ ಹುಡುಗ ಅಂತ ಅನ್ಕೊಂಡ್ಲಿ? ಯಾರು ಭಾನುಪ್ರಕಾಶ್ ಅನ್ನೋರ್ನ. ಭಾನುಪ್ರಕಾಶ್ನ ಏನಂತ ಬೈದಂತೆ? ನೀವೇನೋ ಬೈದ್ರಂತಲ್ಲ. ಅವ್ರ ಮನೆಗೆ ಬಂದು ಎಷ್ಟು ದಿವಸ ಆಯ್ತು ಗೊತ್ತಾ? ಮನೆಗೆ ಬಂದು ಏನಾದ್ರು ಬರ್ದಿಕ್ಬಿಟ್ಟು ಹೋಗ್ಯಾನ ಅವನು. ನಾವು ಎಲ್ಲಿ ಅಂತ ಹುಡ್ಕೊಂಡು ನಾವು. ಅಲ್ಲ ನಾನು ಏನಂತ ಬೈದ ಪಾಪ? ನಾನು ಏನು ಬೈದೇ ಇಲ್ಲ. ನಾನು ದುಡ್ಡು ಕೊಡಪ್ಪ ಅಂತ ಕೇಳಿದ್ದೀನಿ ಅಷ್ಟೇನೆ. ಅದ್ರಲ್ಲೇನಂತೆ? ಅಣ್ಣ ಸರಿ ನೀವು ದುಡ್ಡು ಕೊಟ್ಟಿದ್ದೀರಾ ಇಲ್ಲ ಅಂತ. ದುಡ್ಡು ಕೊಟ್ಟ ನೀವು ಹೆಂಗ್ ಕೊಟ್ರೆ ಹಂಗೆ ಇಸ್ಕೊಬೇಕು ನೀವು ಅಲ್ವಾ? ಆ ಥರ ಏನೋ ಮಿಂಡ್ರು ಕೊಟ್ಟು ಹಂಗೆ ಹಿಂಗೆ ನಮ್ಗೆ ಯಾರನ್ನ ಸಹಿಸ್ತಾರೆ? ಮಿಂಡ್ರು ಕೊಡ್ತಾನೆ? ಯಾಕೆ ಅಂತ ಮಾತಾಡ ಅಂತಿದ್ದೀರಾ? ಅಲ್ಲ ಯಾರು ಹಂಗಂತ ಹೇಳಿರೋದು? ಕೊಡಿ ಅವನಿಗೆ. ಕೊಡಿ ಅವನಿಗೆ. ಯಾರಿಗೆ? ಬನೋಗೆ. ಇಲ್ವಲ್ಲ ಅವರು. ಅವ್ರಿಲ್ಲ, ನನಗೆ ನಮ್ಮ ಇವ್ರು ಹೇಳಿದ್ದು, ನಮ್ಮ ಚಿಕ್ಕಮ್ಮ ಹೇಳಿದ್ದು ನನಗೆ. ಎಷ್ಟು ದಿನ ಆಯ್ತು? ಎಲ್ಲೋದ? ಗೊತ್ತಿಲ್ಲ ನನಗೆ. ಎಲ್ಲ ಹುಡುಕ್ತಾನವ್ರೆ ನಮ್ಮ ಇವರು. ಎಷ್ಟು ದಿನ ಆಯ್ತು ಹೋಗಿ? ಅದೇ ಸುಮಾರು ಅಲ್ಲೇ ಒಂದು 3-4 ದಿವಸ ಆಯ್ತು ಅವನು. ನಾನು ಆಮೇಲೆ ಇವ್ನು ನವೀನಿಗೆ ಫೋನ್ ಮಾಡಿ ಕೇಳಿದೆ, ಏತನಪ್ಪ ಬಾನು ಅಂತ. ಅಕ್ಕ ಗೊತ್ತಿಲ್ಲಕ್ಕ, ಫುಲ್ಲು ಬೇಜಾರು ಮಾಡ್ಕೊಟ್ಟವನೆ. ಹಿಂಗೆ ಏನು ಆಗಿತ್ತು ಅಂತ ಹೇಳಿ ನಮ್ಮಲ್ಲಿ ಇದು ಮಾಡೋ ಅಣ್ಣ ಮೂರ್ತಿ ಅನ್ನೋರು ಅಂತಾನೆ. ಸರಿ ಕೊಂಡು ಅವ್ರು ಹೆಂಗೆ ಕೊಟ್ರೆ ಹಂಗೆ ಕೊಡಿವ್ರಂತೆ. ಅದ್ರಲ್ಲಿ ಏನೈತೆ ಅಂತೂ ಇವಾಗ ಇಮಿಡಿಯೇಟ್ಲಿ ಬೇಕು ಅಂತ ಎಲ್ಲಕ್ಕೂ ಕೊಡೋಕ್ಕಾಗ್ತೈತೆ ಅಲ್ವಾ? ನೀವು ಹೆಂಗೆ ಕೊಟ್ರೆ ನೀವು ಹಂಗೆ ಇಸ್ಕೋಬೇಕು. ಆಯ್ತು. ಓಕೆ. ಆ ಥರ ಏನು ಕಣ ಮಾಡ್ತೀರಾ? ಸರಿ ಆಯ್ತು, ಹಂಗೆ ಮಾಡೋಣ ಬಿಡಿ. ಅದಕ್ಕೇನಂತ ಅದನ್ನೇ ಮಾತಾಡೋಕೆ ಹೇಳಿ ನನ್ನ ಹತ್ರ. ಬರ್ರಿ ನೀವು ಮಾತಾಡೋಕ್ಕೆ. ನೀವು ಇಂಥ ದಿವಸ ಅಂತ ಹೇಳ್ರಿ ನೀವು. ಇವಾಗೇನು ಹೇಳಿದಾನಲ್ಲ ಭಾನುವಾರ ಬರ್ತೀನಿ ಅಂತ ಅಂದ್ಬಿಟ್ಟು. ಏನೋ ದೊಗ್ನಳ್ಳಿಗೆ ಬೇರೆ ಹೋಗಿದ್ರಂತೆ. ಅಲ್ಲ ದೊಗ್ನಳ್ಳಿಗೆ ಯಾರು ನಿಮ್ಗೆ ಕರ್ಕೊಂಡು ಹೋದರು? ನಾನೇ ಹೋದೆ. ಅವನಿಗೆ ಹೇಳಿದ್ನಲ್ಲ ಹೋಗ್ತೀನಿ ಅಂತ ಅಂದ್ಬಿಟ್ಟು. ಅವನು ಹೇಳಿದ್ನಲ್ಲ ನಮ್ಮ ಮಾವ ಇದ್ದಾರೆ ಅಂತ ಅಂದ್ಬಿಟ್ಟು. ಅವಾಗ ನಿಮ್ಗೆ ಹೇಳಿಲ್ಲ ಬಿಡ್ರಿ, ನಮ್ಮ ಮಾವ ಇದ್ದಾರೆ ಅಂತ. ಇಂಥವ್ರಿಗೂ ಒಬ್ರಿಗೋನು ನಮ್ಮ ಮಾವ ಅಂತ ಹೇಳ್ಕೊಂಡೇ ಇಲ್ಲ ಅವರು. ಅಯ್ಯೋ ಎಲ್ಲ ಹೇಳಿದ್ದಾನೆ. ಹೇಳಿಲ್ಲ ಬಿಡ್ರಿ. ಹತ್ರ ಯಾರು ಇದು ಮಾಡ್ತಾರೆ ನಿಮ್ಮಿಂದ ಯಾರೋ ಬೇರೆ ಅವ್ರೆ. ನನ್ನ ಮಗ ನನ್ನ ಮಗ ಅಂತ ಗೊತ್ತಾದ್ರೆ ನನ್ನ ಹಿಂದೆ ಗೋಡೆ ಇದೆ. ಗೋಡೆ ಇದೆ ನನ್ನ ಹಿಂದೆ. ಗೋಡೆ ಎಲ್ಲ ನಿಮ್ಮಿಂದ ಬೇರೆ ಯಾರೋ ಇದಾರೆ. ಕೈಗೋಡ ನೀವು ಒಬ್ರೇ ಅಂತ ಆಗ್ಲಿ ಇಲ್ಲ. ಯಾರೋ ಹೇಳ್ಕೊಟ್ಟು ಮಾಡಿಸ್ತೀರ ನಿಮ್ಗೆ. ಅಂದ್ರೆ ಸುಮ್ನೆ ಮಾಡ್ತಾ ಇದೀನಿ ಅಂತ ನಿಮ್ ಲೆಕ್ಕ? ಸುಮ್ನೆ ಮಾಡ್ತಾ ಇದೀನಿ ಅಂತ ನಿಮ್ ಲೆಕ್ಕ? ಸುಮ್ನೆ ಅಂತಲ್ಲ ನೀವು. ನಾ ಹೇಳೋದು ಕೇಳ್ರಿ. ನೀವು ಹೆಂಗ್ ಕೊಟ್ಟಿದ್ದೀರಾ ಹಂಗೆ ಇಸ್ಕೊಳ್ರಿ ನೀವು. ಆ ಥರ ಏನ್ ಬೈತೀರಾ? ನಾನು 6 ವರ್ಷದಿಂದ ಕೊಟ್ಟಿದ್ದೀನಿ. ಹಂಗಾರೆ 6 ವರ್ಷಕ್ಕೆ ಇಸ್ಕೊಂಡ್ಲಾ? ಸರಿ 6 ವರ್ಷ ನೀವು ಏನ್ ಮಾಡ್ತೀರಾ? 6 ವರ್ಷ ತನಕ ಏನ್ ಮಾಡ್ತೀರಿ ನೀವು? ಸರ್ ನನ್ನ ನಂಬಿ. 6 ವರ್ಷ ತನಕ ಏನ್ ಮಾಡ್ತಿದ್ರಿ? ಮೂರ್ತಿ ಸರ್ ನನ್ನ ನಂಬಿ ಸರ್. ನಾನಿದ್ದೀನಿ ಸರ್. ಸರ್ ಹಂಗೇನಾದ್ರೆ ಮನೆ ಪೇಪರ್ ಕೊಡ್ತೀನಿ. ಅಲ್ಲ ಹೇಳಕ್ ಕೇಳ್ರಿ. ಅವರು ಇವಾಗ ಅವ್ನು ಡಿಕೆಗೂ ಇದು ಮಾಡಿದ್ದೀರಾ, ಮತ್ತೆ ಇನ್ನೊಬ್ಬ ಸಂಜಯ್ ಏನೋ ಇದು ಮಾಡಿದ್ದೀರಾ. ಅವ್ರಿಬ್ರನ್ನ ಬಿಟ್ಟು ನೀನು ಅಭಿನಯಕ್ಕೆ ಯಾಕೆ ಟಾರ್ಚರ್ ಇಟ್ಟಿದ್ದೀರಾ? ಏನು ಮಾಡಿಲ್ವಂತ? ಡಿಕೆಗೆ ಏನು ಮಾಡಿಲ್ವಂತ? ಡಿಕೆ ಏನು ಮಾಡಿಲ್ಲ ಅಂತಲ್ಲ, ಅವನು ಹೇಳ್ದೆ ಅಲ್ಲ ಈಗ ಮಾಡೋರು ಕನಕಂತಾನ. ಇವಾಗ ಏನು ಕೊಡ್ತೆ ಅಂತ ಒಪ್ಪಣ ಅಂತಾನೆ. ಅದಕ್ಕೆ ನಾನು ಸುಮ್ಮನೆ ಆಗಿದ್ದೀನಲ್ಲ. ಇಲ್ಲಾಂದ್ರೆ ಕಥೆನೇ ಬೇರೆ ಆಗಿರೋದು. ಕತೆ ಏನ್ ಬೇರೆ ಆಗದಣ್ಣ. ನೀವು ಅದು ಹೆಂಗ್ ಕೊಟ್ಟಿರ್ತೀರ ಹಂಗೆ ಇಟ್ಕೋಬೇಕು ಅಷ್ಟೇ ನೀವು. ಕತೆ ಆಯ್ತು ಹಂಗೆ ಇಟ್ಕೊಂಡು ಅದಕ್ಕೇನಂತೆ? ನಾವು ಬೇರೆ ತರ ಹೋಗ್ಬೇಕಾಗತ್ತೆ. ಅದೆಲ್ಲ ಏನ್ ಪರವಾಗಿಲ್ಲ ಅದಕ್ಕೆ ಹೋಗಿ ಅಂತ ನಾನು ಕಾಯ್ತಾ ಇದ್ದೀನಲ್ಲ. ಹೋಗಿ ಬೇರೆ ಕಡೆ ನೀವ್ ಹೆಂಗ್ ಹೋಗ್ತೀರ ಹೋಗಿ, ನಾನು ಕಾಯ್ತಾ ಇದ್ದೀನಿ. ನೀವ್ ಹೆಂಗ್ ಹೋಗ್ತೀರಾ ಅಂತ ನೀವ್ ಹೆಂಗ್ ಹೋಗ್ತೀರಾ ಅಂತ ಅಂದ್ಬಿಟ್ಟು ನಾನು ಕಾಯ್ತಾ ಇರ್ತೀನಿ. ನೀವು ಹೇಳಿರೋದು ನೀವು ಬೇರೆ ತರ ಹೋಗ್ಬೇಕಾಗತ್ತೆ ಅಂತ. ನಾವು ಒಂದೊಂದರ ಹೋಗ್ತೀವಿ ಅಷ್ಟೇ. ಅವನೆಲ್ಲ ಅಂದಿರೋದೆಲ್ಲ ನನಗೆಲ್ಲ ಚೆನ್ನಾಗಿ ಗೊತ್ತಿದೆ ನನಗೆ. ಹೆಂಗ್ ಬೇಕಾಗಿ ಇಸ್ಕೊಳ್ರಿ ನೀವು. ಅಲ್ಲ ಹಂಗ್ ಮಾಡ್ತೀನಿ ಹೋಗ್ಬೇಕಾ? ಕಾನೂನು ಪ್ರಕಾರ ಅಂತ ಅಲ್ಲ ಅಣ್ಣ. ಕಾನೂನು ಪ್ರಕಾರ ಹೋಗ್ಬೇಕು ಅಂತಂದ್ರೆ ಹೇಳಿ ಬೇಕಾದ್ರೆ ಕಾನೂನು ಪ್ರಕಾರನೇ ಹೋಗ್ತೀನಿ. ನಾನು ಏನೋ ಪರವಾಗಿಲ್ಲ, ಇನ್ನ ಮದುವೆ ಮುಂಚೆ ಏನಿಲ್ಲ, ಒಬ್ನೇ ಮಗ ಅನ್ಕೊಂಡು ನಾನು ಇಷ್ಟು ದಿನ ನಾನು ಸುಮ್ಮನೆ ಆದೆ. ಕಾನೂನು ಪ್ರಕಾರನೇ ಹೋಗಿ ಅಂತಂದ್ರೆ ಕಾನೂನು ಪ್ರಕಾರನೇ ಹೋಗ್ತೀನಿ. ನನ್ಗೆ ತೊಂದರೆ ಇಲ್ಲ. ನಮ್ಗೆ ಕಾನೂನು ಗೊತ್ತಿಲ್ಲ, ನಮಗೂ ಕಾನೂನು ಗೊತ್ತಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು. ಬೇಕಾದ್ರೆ ನೀವೇ ನನ್ನ ಮೇಲೆ ಹೋಗಿ ಕಂಪ್ಲೇಂಟ್ ಕೊಡಿ, ಪರವಾಗಿಲ್ಲ. ನಾವು ಎಲ್ಲ ಕಾನೂನು ಕಡೆಯಿಂದ ಬಂದಿರೋದೇ. ನೀವು ಹೋಗಿ ಅಲ್ಲ ನನ್ನ ಮೇಲೆ ಕಂಪ್ಲೇಂಟ್ ಕೊಡಿ. ನಾನು ಬೇಡ ಅಂತ ಹೇಳಿದೀನ. ನೀವು ಅದ್ ಹೆಂಗ್ ಕೊಟ್ರೆ ಇಸ್ಕೋಬೇಕು ನೀವು. ಅದ್ಬಿಟ್ಟು ಅದನ್ನೇ ನಾನು ಹೇಳ್ತಾ ಇರೋದು. ಅದನ್ನೇ 1-2 ತಿಂಗಳಿಂದ ನನ್ನದನ್ನೇ ಕೊಡ್ತೀನಿ ಅಂತ ಹೇಳ್ತಾನೆ ಅವನೇ. ಇದುವರೆಗೂ 1 ರೂಪಾಯಿ ಕೊಟ್ಟಿಲ್ಲ ನನಗೆ. ನಾನು ಹೇಳ್ತೀನಿ ಇಷ್ಟಿಂದ ಇಲ್ಲದ್ದು.
ಹಾಂ ಹಾಂ ಅಲ್ಲಿ ಆಪ್ಷನ್ ಅದಕ್ಕಿಂತ ಮುಂಚೆಯಿಂದನೂ ಕೇಳ್ತಾ ಇದ್ದೀನಿ ನಾನು. ಹಾಂ ಅದಕ್ಕಿಂತ ಮುಂಚೆಯಿಂದನೂ ಕೇಳ್ತಾ ಇದ್ದೀನಿ. ಇವಾಗ 2 ತಿಂಗಳಿಂದ ನಡೀತಿರೋದು. ಇಲ್ಲ ಅದಕ್ಕಿಂತ ಮುಂಚೆಯಿಂದನೂ ಇದೆ, ನನ್ನ ಹತ್ರ ಎಲ್ಲ ರೆಕಾರ್ಡ್ ಇದೆ. ಹಾಂ ಅರ್ಥ ಕರೆಕ್ಟಾಗಿ 2 ತಿಂಗಳಿಂದ. ಅಲ್ಲ ನೀವು ಏನೋ ಕಾನೂನು ಅಂತ ಇದ್ರಲ್ವಾ, ಕಾನೂನು ಪ್ರಕಾರನೇ ಓದಿ, ನನಗೆ ಒಳ್ಳೆಯದು, ಹಾಂ ನನಗೆ ಒಳ್ಳೆಯದು. ಹೋಗಿ ಕಾನೂನು ಪ್ರಕಾರನೇ ಹೋಗಿ. ಹಂಗೋತು ಅಷ್ಟೇ ಅಣ್ಣ. ಹಾಂ ಸರಿ ಆಯಿತು, ಹೋಗಿ, ಪರವಾಗಿಲ್ಲ. ಹಾಂ ನೀವು ಆ ಥರ ಅಡ್ಡ ದುಡ್ಡಿ ಎಲ್ಲ ನಾ ಬೈಯೋದೆಲ್ಲ ಇಟ್ಕೊಳಕ್ ಹೋಗ್ಬೇಡ್ರಿ. ಇವಾಗ ಅವ್ನ ಕೈಗೆ ಅಂತ ನಾನು ಹೇಳಿದ್ದು. ಇದೇ ತನ ಕೊಡೋದು ಎಲ್ಲಕ್ಕೆ ಕೊಡೋಣ ಇಲ್ಲದ್ದು. ಹಾಂ ಎದುರಿಸಿ ಕಳಿಸಿದ್ರೆ ಒಂದು 15 ದಿನ ಆಯ್ತಾ ಹೋಗಿ? 15 ಎಲ್ಲ ಊರ್ ಕಡೆಗೆ ಬಂದಿಲ್ವಲ್ಲ ಅವನು. ಅದೇನೆ ಕರೆಕ್ಟ್. ಯಾವ ಊರು ನಿಮ್ಮದು? ಯಾವ ಊರು ನಿಮ್ಮದು? ನಮ್ದು ಯಾವ ಊರನ್ನ ಆಗಿರ್ಲಿ. ನಮ್ಮೂರ್ ಕತೆ ಬೇಡ ನಿಮಗೆ. ಓಕೆ ಸರಿ ಆಯ್ತು. ನಾ ಹಿಂಗೆ ಇವನ್ ಕತೆ ಯಾಕೆ ನಿಮಗೆ? ಇವನ್ ಕತೆ ಯಾಕೆ ನಾವು ಅವ್ರು ಚಿಕ್ಕಮ್ಮ ನಾವು. ನೀವು ಅವ್ರ ಚಿಕ್ಕಮ್ಮನ? ಚಿಕ್ಕಮ್ಮ ಚಿಕ್ಕದಾಗಿರ್ಬೇಕೆ ಹೊರ್ತಿಲ್ಲ, ಯಾರಿಗೂ ದೊಡ್ಡವರಾಗಿರ್ಬಾರ್ದಲ್ವಾ? ನೀವೇ ತಾನೇ ಇವಾಗ ಹೇಳಿದ್ದು. ಈಗ ಏನೋ ಬಾನದೇನೋ ಮಾತಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು, ಏನೋ ಹಂಗ್ ಮಾತಾಡ್ತಾ ಇದ್ದೀರಾ, ಹಿಂಗ್ ಮಾತಾಡ್ತೀರಾ, ಹೆಂಗ್ ಕೊಟ್ರ ಹಂಗ್ ಇಸ್ಕೊಡಿ. ಮತ್ತೆ ನೀವು ಅಲ್ಲ ಹೆಂಗ್ ಕೊಟ್ರ ಹಂಗ್ ಇಸ್ಕೊಡಿ ಅಂತ ಹೇಳ್ತಾ ಇದ್ದೀರಲ್ವಾ, ನೀವು ಕೊಡ್ತೀರಾ? ನೀವು ಒಂದು ಸರಿ 3 ಲಕ್ಷ ಒಟ್ಟೆ ಕೊಟ್ಟಿರ, ನೀವೇನಿಲ್ವಲ್ಲ? ಎಷ್ಟು 3 ಲಕ್ಷ ಕೊಟ್ಟಿದ್ದೀನಂತ? ಅಲ್ಲ ನೀವು ಒಟ್ಟೆ ಕೊಟ್ಟಿರ್ವಲ್ಲ ಆ ಥರ ಅಲ್ಲ. ನೀವು ಎಷ್ಟು ಹೆಂಗ್ ಕೊಟ್ಟಿದ್ದೀರಿ ನೀವು? ನಾನು 1 ರೂಪಾಯಿ 2 ರೂಪಾಯಿ ಹಿಂಗೆ ಸೇರಿಸ್ಬಿಟ್ಟು ಕೊಟ್ಟಿದ್ದೆ ಪಾಪ. ಆಯ್ತು, ಹಂಗೆ ಇಸ್ಕೊಂತೀನಿ ಬಿಡಿ, ತೊಂದರೆ ಇಲ್ಲ. ಹೆಂಗ್ ಕೊಟ್ರೆ ಹಂಗೆ ಇಸ್ಕೊಳ್ರಿ ನೀವು. ಆಯ್ತು. ಮತ್ತೆ ನೀವೇನು ಫೋನ್ ಮಾಡಿದ್ದೀರಾ? ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ನಿಮ್ದು ಯಾವ ಊರು ಅಂತ ನನಗೆ ಗೊತ್ತಿಲ್ಲ. ಮತ್ತೆ ನಾನು ನಿಮ್ಮ ಹತ್ರ ಹೆಂಗ್ ಮಾತಾಡ್ಲಿ ನಾನು? ಹೆಂಗ್ ಮಾತಾಡಿದ್ರೆ ಚಿಕ್ಕಮ್ಮ ಅಂತಾನೆ ಮಾತಾಡ್ತಾರೆ. ನಮ್ಮ ಚಿಕ್ಕವು ನಮ್ಮ ಇವ್ರ ಮಗನೇ, ನಮ್ಮ ಅಪ್ಪನ ಮಗನೇ ಅವರು. ಚಿಕ್ಕಮ್ಮ ಬೇಕು ನಾನು. ನೀವೆಲ್ಲಿರೋದು? ನಾವು ತುಮಕೂರಾಗಿರೋದು. ತುಮಕೂರಲ್ಲಿ ಎಲ್ಲಿ? ತುಮಕೂರು ಅಡ್ರೆಸ್ ಅಂತ ಏನ್ ಕೇಳೋಣ? ಅಲ್ಲ ತುಮಕೂರು ಅಂತಂದ್ರೆ ಇವಾಗ ಬೆಂಗಳೂರು ಅಂತಂದ್ರೆ ಬೆಂಗಳೂರಾಗ ಯಾವ್ದಾದ್ರು ಒಂದು ಜಾಗ ಇರ್ಬೇಕಲ್ವ, ಹಂಗೆ ತುಮಕೂರಾಗೆ ಒಂದು ಜಾಗ ಇರ್ಬೇಕಲ್ವಾ? ಇಲ್ಲಿ ತುಮಕೂರಾಗ ಆಗ್ಬಿಟ್ಟು ಎಲ್ಲ ಕರ್ಕೊಂಡು ಇದು ಮಾಡಕ್ಕ ಹೇಳ್ರಿ ನೋಡೋಣ. ಅದು ಅವನ ಬುದ್ಧಿ, ಅದು ಅವನ ಬುದ್ಧಿ. ಹಂಗಿದ್ದಿದ್ರೆ ನಾನು ಯಾವಾಗಲೂ ಇದು ಮಾಡ್ಬಿಡ್ತಾ ಇದ್ದೆ, ಗೊತ್ತಾಯ್ತಾ? ನಮ್ಗೆ ಆ ಥರ ಬುದ್ಧಿನೇ ಇಲ್ಲ ನನಗೆ. ನಾನು ಅದಕ್ಕೆ ಇಷ್ಟು ವರ್ಷ ಹುಡುಗನಿಂದ ನಾ ಬೆಂಗಳೂರಾಗ ಹುಟ್ಟಿ ಉಳಿದು ಬಂದನೇ. ಹೌದು, ಅದಕ್ಕೆ 6 ವರ್ಷದಿಂದ ನನಗೆ ಮುಂದಾಯಿಸ್ತಾ ಇರೋದೇನು ಕೇಳಿ, ಇವತ್ತು ನಾಳೆ ಅಂತ. ಅವ್ನಿಗೆ ಆತರ ಬೇರೆಯವ್ರನ್ನ ಹಾಳು ಮಾಡೋ ಬುದ್ಧಿ ಅಂತ ಇಲ್ವೇ ಇಲ್ಲ ಅವನಿಗೆ. ಇದ್ದಿದ್ರೆ ಮಾಡ್ತಾ ಇರ್ಲಿಲ್ಲ. ಮತ್ತೆ ಕೊಡಕ್ಕೆ ಹೇಳಿ ಹಂಗಾರೆ ಅಮೌಂಟ್, ನನಗೆ ದುಡ್ಡು ಕೊಡಕ್ಕೆ ಹೇಳಿ. ಕೊಡ್ಬೇಕು, ಬೇಕು ಅಮೌಂಟ್ ಕೊಡಕ್ಕೆ ಅವನಿಗೆ. ಹೌದು, ಕೆಲಸ ಇಲ್ಲ ಅಲ್ವಾ? ಪಾಪ ಕೆಲಸ ಇಲ್ಲ, ಏನಿಲ್ಲ, ಅವ್ನು ಸಂಪಾದನೆ ಮಾಡಿ ಕೊಡ್ಬೇಕೇನೋ ಪಾಪ. ಅವ್ನಿಗಿನ್ನ ಇವಾಗ ಸೊಂಟ ಬೇರೆ ಏಟ್ ಆಗಿದೆ, ಅದೆಲ್ಲ ಹುಷಾರ್ ಮಾಡ್ಕೊಂಡು ಆಮೇಲೆ ಅವ್ನ ಕೆಲ್ಸಕ್ಕೆ ಹೋಗಿ ಪಾಪ, ಆಮೇಲೆ ಅವನು ಎಷ್ಟು ಸಂಪಾದನೆ ಮಾಡ್ತಾನೋ ಅವ್ನ ಖರ್ಚೆಲ್ಲ ಕಳೆದು ಆಮೇಲೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಕೊಡ್ತಾನೆ ಅಷ್ಟೇ ಅಲ್ವಾ? ಏನಿಲ್ಲ, ತಲೆಲ್ಲ ಮಾತಾಡಕ್ ಹೋಗ್ಬೇಡ್ರಿ. ಏನಾಗೈತೋ ನಿಮ್ಗೆ ಅಂತಲ್ಲ ಅವನಾಗ ಯಾವನವನು ಅವನಿಗೆ ಫಸ್ಟ್ ಇದ್ ಮಾಡ್ಬೇಕು. ಏನ್ ಮಾಡ್ತೀರಾ? ಎಲ್ಲ ಯಾವನ ಕರ್ಕೊಂಡೋಗಿ ದೊಡ್ಡನೋಳಿ ನಿಮ್ಮನ್ನ. ನಾನು ಒಬ್ಬನೇ ಹೋಗಿದ್ದು, ಟಿಕೆಟ್ ತೋರಿಸಿದ್ದೀನಿ, ಟಿಕೆಟ್ ಹಾಕಿದ್ದೀನಲ್ಲ ನಾನು. ಅವ್ರ ಮಾಮ ಅಂತೇಳಿ ಕರ್ಕೊಂಡು ಹೋಗಿದ್ರಲ್ಲಪ್ಪ ಒಬ್ಬನಳಿಗೆ. ಅವ್ರ ಮಾವನೇ ಕೇಳಿ ಎಷ್ಟು ಜನ ಬಂದಿದ್ರು ಅಂತ ಅಂದ್ಬಿಟ್ಟು. ನೀವಾರು ನಮ್ಮ ಮಾಮನ್ ನೀವು ನೋಡೇ ಅಲ್ವಲ್ಲ, ಹೆಂಗ್ ಹೋದ್ರಿ ನೀವು? ಹೋದ್ರಿ ಇವ್ರ ಅವ್ರ ಮಾಮ ಅಂತೇಳಿ. ಏನ್ ಬಾಯ್ ಕುಲ್ಡ ಕೇಳ್ಕೊಂಡು ಹೋಗೋದಕ್ಕೆ? ಏನಂತ ಏನ್ ಬಾಯ್ ಇಲ್ವಾ ಕೇಳೋದಕ್ಕೆ? ಅದ ಅವ್ರ ಹೆಸರೇನು? ಓಹೋ, ಅವ್ರ ಹೆಸರೆಲ್ಲ ಹೇಳ್ಬೇಕೇನೋ ಪಾಪ. ಬೇಡವಾ? ನಿಮಗೆ ಗೊತ್ತಿಲ್ವಾ ಹಂಗಾದ್ರೆ? ಅಲ್ಲ, ನಿಮ್ಮ ಅಣ್ಣನ ಹೆಸರು ನಿಮಗೆ ಗೊತ್ತಿಲ್ಲ ಹಂಗಾದ್ರೆ? ನಿಮ್ಗೆ ಕರ್ಕೊಂಡು ಹೋಗಿದ್ರಲ್ಲ. ಅಲ್ಲ, ನಿಮ್ಮ ಅಕ್ಕನ ಹೆಸರು ನಿಮಗೆ ಗೊತ್ತಿಲ್ಲ? ನಿಮ್ಮ ಅಣ್ಣನ ಹೆಸರು ನಿಮಗೆ ಗೊತ್ತಿಲ್ಲ ಹಂಗಾರೆ? ನಾವು ಅಣ್ಣ ನಮಗೆ ಗೊತ್ತಿರ್ತದ ಬಿಡ್ರಿ, ಫಸ್ಟ್ ನೀವೇ ಹೋಗಿರೋ ನೀವು ತಾನೇ ಹುಡುಕೊಂಡು. ಅಲ್ಲ ನೀವೇ ತುಮಕೂರು ಅಡ್ರೆಸ್ ಹೇಳಿ ಅಂತಂದ್ರೆ ನೀವೇ ಹೇಳ್ತಾ ಇಲ್ಲ. ಅಲ್ಲ, ಬಾಯ್ ಕುಲ್ಡ್ ಆಗೈತೆ ಅಂತ ಅಂದ್ರಲ್ಲ. ಅದೇ ಕೇಳ್ಕೊಂಡು ಹೋಗಕ್ಕೆ ಏನ್ ಬಾಯ್ ಕುಲ್ಡ್ ಅಂತ ಕೇಳಿದ್ದು. ಅದೇನೆ, ನಿಮ್ಗೆ ಹೆಸರು ಕುಲ ಏನು ಗೊತ್ತಿ, ಯಾರು ಹೇಳಿದ್ರೆ ಹೆಂಗ್ ಹೋಗ್ಬಿಟ್ರಿ ನೀವು ಅಂತ ನಾನು ಹೇಳ್ತಿರೋದು. ಓಹೋ, ಏನು ಅಲ್ಲ, ಕರೆಕ್ಟು. ಈಗ ನೀವು ನನಗೆ ನನ್ನ ನಂಬರ್ ಯಾರು ಕೊಟ್ಟರು ನಿಮ್ಗೆ? ನನ್ನ ನಂಬರ್ ಯಾರು ಕೊಟ್ಟರು? ನಮ್ಮ ನಂಬರ್ ನಮ್ಮ ಅಕ್ಕನ ಕೊಟ್ಟಿದ್ದು. ಯಾವಾಗ ಕೊಡ್ತೀರಾ ದುಡ್ಡು? ಬರೀ ಸರ್, ನಮ್ಮ ಅಕ್ಕ ಏನು ಹೇಳೋರಂತಲ್ಲ, ಭಾನುವಾರ ಮಾತಾಡ್ತೀವಿ ಅಂತನಾ? ಬಸ್ ಮಾತಾಡಿ ಅವ್ರ ಹತ್ರ ಎಲ್ಲ. ನಮ್ಮ ಮಾಮ, ಅದಕ್ಕೆ ಅವ್ರ ಮಾಮನು ಬರ್ತಾನೆ. ಮಾತಾಡ್ರಿ. ಸರಿ ಆಯ್ತು.